ಸಿಎಂ ಕುರ್ಚಿ ಕದನ ಅಂತೂ ಇಷ್ಟಕ್ಕೆ ಮುಗಿಯುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ. ಅಧಿವೇಶನ ಇದ್ದಾಗಲೇ ಈ ಮಟ್ಟಿಗೆ ಹೊಡೆದಾಡಿಕೊಳ್ಳುವಂತ ಈ ನಾಯಕರು ಅಧಿವೇಶನ ಮುಗಿದ ಮೇಲೆ ಇನ್ಯಾವ ಲೆಕ್ಕಕ್ಕೆ ಕುರ್ಚಿ ವಿಚಾರವಾಗಿ ಹೊಡೆದಾಡ್ಕೋಬಹುದು? ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಪರಿ ಬಿಚ್ಚಿದ ಹಾವಾದಂಗ ಆಗ್ತಾರೆ ಇವರೆಲ್ಲ ಅಂತ ಹೇಳಿ. ಅಂದ್ರೆ ಮೈ ಚಳಿ ಬಿಟ್ಟು ಹೊಡೆದಾಡೋದು. ಅವಾಗ ಅಧಿವೇಶನ ಇದ್ದಾಗಲೇ ಈ ಕತೆ, ಅಧಿವೇಶನ ಮುಗಿದ ಮೇಲೆ ಎಲ್ಲರೂ ಫ್ರೀ ಆಗ್ಬಿಡ್ತಾರೆ, ಅದಕ್ಕೆ ನಿಂತು ಬಿಡೋದು, ಕುರ್ಚಿನೇ ಎಳೆದಾಡೋದು. ಸೊ ಬೆಳಗಾವಿ ಅಧಿವೇಶನ ನಡೆಯೋವರೆಗೆ ವಿರಾಮ, ಸದ್ಯಕ್ಕೆ ಮೌನ, ಆಮೇಲೆ ಐತೆ ಮಾರಿ ಹಬ್ಬ. ಅಧಿವೇಶನದ ಬಳಿಕ ಹೈಕಮಾಂಡ್ ಅಂಗಳಕ್ಕೆ ಕುರ್ಚಿ ಕಿತ್ತಾಟ ಶಿಫ್ಟ್ ಆಗುತ್ತೆ. ಅಲ್ಲಿ ಅವರು ನಿರ್ಧಾರ ಮಾಡ್ತಾರೆ. ಈಗ ಹೇಳಿ ಕಳಿಸಿದ್ದಾರೆ, ಸೆಷನ್ ಮುಗಿದು ಬಿಡ್ಲಿ, ಈ ಟೈಮ್ನಲ್ಲಿ ನೀವು ಕಿತ್ತಾಡಿದ್ರೆ ವಿರೋಧ ಪಕ್ಷದವರಿಗೆ ನಾವು ಆಹಾರ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಹೊಡೆದಾಡೋದು ಬೇಡ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಳ್ಳಿ, ಒಂದು ಸಂದೇಶ ಕೊಡಿ ಜನರಿಗೆ, ನಾವು ಚೆನ್ನಾಗೇ ಇದೀವಿ, ಒಂದಾಗೇ ಇದೀವಿ ಅಂತ, ಮುಂದಿಂದ ನಾವು ನೋಡ್ಕೋತೀವಿ ಅಂತ. ಸೊ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವ ತೀರ್ಮಾನವನ್ನ ಮಾಡಿದ್ರು? ಯಾವ ತೀರ್ಮಾನವೂ ಆಗಿಲ್ಲ. ವಾಪಸ್ ಬಂದು ಏನ್ ಹೇಳಿದ್ರು? ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ಅಲ್ಲಿಗೆ ವೆರಿ ಸಿಂಪಲ್, ಅರ್ಥ ಮಾಡ್ಕೊಂಡ್ಬಿಡಿ, ಯುದ್ಧ ಮುಗಿದಿಲ್ಲ. ಇವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಕುರ್ಚಿ ಬಿಟ್ಟು ಕೊಡೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಇಬ್ಬರೂ ರೆಡಿ ಇದ್ದಾರೆ ಅಂತಂದ್ರೆ, ನಾನು ಕುರ್ಚಿ ಬಿಟ್ಟು ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಬೇಕಾಗಿತ್ತು, ಶೀಘ್ರದಲ್ಲೇ ನಾನು ಸಿಎಂ ಆಗ್ತೀನಿ ಅಂತ ಡಿಕೆಶಿ ಹೇಳಬೇಕಾಗಿತ್ತು. ಆದ್ರೆ ಇಬ್ಬರು ಬಂದು ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ, ಅಲ್ಲಿಗೆ ಯುದ್ಧ ಮುಗಿದಿಲ್ಲ. ಹೀಗಾಗಿ ಹೈಕಮಾಂಡ್ ಅಂಗಳಕ್ಕೆ ಈಗ ಈ ಸಿಎಂ ಕುರ್ಚಿ ಕದನ ಶಿಫ್ಟ್ ಆಗುತ್ತೆ. ವೀಕ್ಷಕರೇ, ಡಿಸೆಂಬರ್ 19 ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 19ಕ್ಕೆ ಬೆಳಗಾವಿಯ ಅಧಿವೇಶನ ಅಂತ್ಯ ಆಗುತ್ತೆ. ಅದಾದ್ಮೇಲೆ ಡೈರೆಕ್ಟ್ ಶಿಫ್ಟ್ ಟು ಡೆಲ್ಲಿ. ಡಿಸೆಂಬರ್ 19ರ ನಂತರ ಮತ್ತೆ ಸಿಎಂ ಕುರ್ಚಿ ಕಿತ್ತಾಟ ಶುರುವಾಗುವ ಎಲ್ಲಾ ಲಕ್ಷಣಗಳು ಈಗಲೇ ಕಾಣಿಸ್ತಾ ಇದೆ. ಜನವರಿ ಮೊದಲ ವಾರದಲ್ಲಿ ಸಿದ್ದರಾಮಯ್ಯ, ಡಿಕೆಶಿ ದೆಹಲಿಗೆ ಶಿಫ್ಟ್ ಆಗ್ತಾರೆ. ಈಗ ಅಲ್ಲೂ ಯಾವ ಎಲೆಕ್ಷನ್ ಇಲ್ಲ, ಇದನ್ನೇ ತಗೋತಾರೆ ಅವರು. ಸಿಎಂ ಡಿಸಿಎಂಗೆ ಬುಲಾವ್ ನೀಡುತ್ತಾ ಕಾಂಗ್ರೆಸ್ ಹೈಕಮಾಂಡ್, ಇಬ್ಬರನ್ನು ಕೂರಿಸಿ ಮಾತಾಡ್ತಾರ. ಅದೇನೋ ಮಾತುಕತೆ ಒಪ್ಪಂದ ಆಗಿದ್ರೆ ಆ ಪ್ರಕಾರವಾಗಿ ಸಿದ್ದರಾಮಯ್ಯ ಅವರನ್ನ ಒಪ್ಪಿಸ್ಬಿಡ್ತಾರ ಹೈಕಮಾಂಡ್. ಪರಿಹಾರ ಸೂತ್ರವನ್ನ ಹುಡುಕಿ ಮನವೊಲಿಕೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದಂತೆ. ಸಿದ್ದರಾಮಯ್ಯ ಅವರನ್ನ ಮನವೊಲಿಸೋದು, ಸಿದ್ದರಾಮಯ್ಯ ಅವರನ್ನ ಮನವೊಲಿಸೋದು ಅಂತಂದ್ರೆ ಸಿಎಂ ಚೇರ್ನ ಬಿಟ್ಕೊಡಿ ಅಂತ ಹೇಳೋದು. ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಸಿಎಂ ಚೇರ್ನ ಬಿಟ್ಕೊಡೋದಕ್ಕೆ ಸಾಧ್ಯನಾ? ನನ್ನ ಆಪ್ತರನ್ನ ಕೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲ, ಶಾಸಕರ ಮುಂದೆ ಇಟ್ಬಿಡಿ, ಧ್ವನಿ ಮತದ ಮೂಲಕವೋ ಅಥವಾ ಸೀಕ್ರೆಟ್ ವೋಟಿಂಗ್ ಮೂಲಕವೋ ಆಯ್ಕೆ ಮಾಡಿಬಿಡ್ಲಿ ನಾಯಕರನ್ನ ಅವರು ಅಂತ ಅವ್ರು ಹೇಳ್ಬೋದು. ಅವರ ಆಪ್ತರು ಸುತಾರಾಮ್ ಇದಕ್ಕೆ ಒಪ್ಲಿಕ್ಕಿಲ್ಲ. ಹೈಕಮಾಂಡ್ಗೆ ಯಾರ್ಯಾರು ಯಾವ್ಯಾವ ರೀತಿ ಹೇಳಬೇಕು ಆಯಾ ರೀತಿ ಹೇಳಿ ಬಂದ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗೋವರೆಗೂ, ಸಿಎಂ ಆಗಿ ಇರೋವರೆಗೂ ನಾವು ಅವರ ಜೊತೆಗೆ ಇರ್ತೇವೆ. ನೀವೇನಾದ್ರೂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ನಮ್ಮ ದಾರಿ ನಮಗೆ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ಗೆ ಹಲವರು ಹೇಳಿ ಬಂದಿದ್ದಾರಂತೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಸಿಎಂ ಚೇರಿಂದ ಕೆಳಗಿಳಿಸಿದರೆ ಕಾಂಗ್ರೆಸ್ನ ಮನೆಯೊಂದು 3 ಬಾಗಿಲು ಅಲ್ಲ, ಮನೆಯೊಂದು ಸಿಕ್ಕಾಪಟ್ಟೆ ಬಾಗಿಲು. ಈ ರೀತಿ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ. ಹಿಂಗಾಗಿ ಮನವೊಲಿಸುವ ಶತಪ್ರಯತ್ನ ಹೈಕಮಾಂಡ್ ಇಂದ ಆಗುತ್ತೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅದು ಕೂಡ ಪ್ರಶ್ನೆ ಇದೆ. ಪದೇ ಪದೇ ನಮ್ಮಪ್ಪನೇ ಸಿಎಂ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯಿಂದಲೇ ಕಾಂಗ್ರೆಸ್ನಲ್ಲಿ ಹಲವು ರೀತಿಯ ಗೊಂದಲಗಳು ಸೃಷ್ಟಿಯಾಗಿದೆ. ಹಿಂಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಈ ಕಡೆ ಸಿದ್ದರಾಮಯ್ಯ ಅವರನ್ನ ಕೂರಿಸ್ಕೋಬೇಕು, ಈ ಕಡೆ ಡಿಕೆ ಶಿವಕುಮಾರ್ನ ಕೂರಿಸ್ಕೋಬೇಕು, ಹೈಕಮಾಂಡ್ ಎಲ್ಲವನ್ನ ಮಾತಾಡಬೇಕು. ಸಿದ್ದರಾಮಯ್ಯ ಅವರ ಮನವೊಲಿಸುವಲ್ಲಿ ಹೈಕಮಾಂಡ್ ಯಶಸ್ವಿ ಆಗತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಜನವರಿಯಲ್ಲಿ ಅದೃಷ್ಟ ಒಲಿಯುತ್ತಾ? ಈ ಎಲ್ಲ ದೊಡ್ಡ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್, ಸಿಎಂ ಕುರ್ಚಿ ಕದನ ಅಂತೂ ಇಷ್ಟಕ್ಕೆ ಮುಗಿಯುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ. ಅಧಿವೇಶನ ಇದ್ದಾಗಲೇ ಈ ಮಟ್ಟಿಗೆ ಹೊಡೆದಾಡಿಕೊಳ್ಳುವಂತ ಈ ನಾಯಕರು ಅಧಿವೇಶನ ಮುಗಿದ ಮೇಲೆ ಇನ್ಯಾವ ಲೆಕ್ಕಕ್ಕೆ ಕುರ್ಚಿ ವಿಚಾರವಾಗಿ ಹೊಡೆದಾಡ್ಕೋಬಹುದು? ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಪರಿ ಬಿಚ್ಚಿದ ಹಾವಾದಂಗ ಆಗ್ತಾರೆ ಇವರೆಲ್ಲ ಅಂತ ಹೇಳಿ. ಅಂದ್ರೆ ಮೈ ಚಳಿ ಬಿಟ್ಟು ಹೊಡೆದಾಡೋದು. ಅವಾಗ ಅಧಿವೇಶನ ಇದ್ದಾಗಲೇ ಈ ಕತೆ, ಅಧಿವೇಶನ ಮುಗಿದ ಮೇಲೆ ಎಲ್ಲರೂ ಫ್ರೀ ಆಗ್ಬಿಡ್ತಾರೆ, ಅದಕ್ಕೆ ನಿಂತು ಬಿಡೋದು,
ಕುರ್ಚಿನೇ ಎಳೆದಾಡೋದು. ಸೊ ಬೆಳಗಾವಿ ಅಧಿವೇಶನ ನಡೆಯೋವರೆಗೆ ವಿರಾಮ, ಸದ್ಯಕ್ಕೆ ಮೌನ. ಆಮೇಲೆ ಐತೆ ಮಾರಿ ಹಬ್ಬ. ಅಧಿವೇಶನದ ಬಳಿಕ ಹೈಕಮಾಂಡ್ ಅಂಗಳಕ್ಕೆ ಕುರ್ಚಿ ಕಿತ್ತಾಟ ಶಿಫ್ಟ್ ಆಗತ್ತೆ. ಅಲ್ಲಿ ಅವರು ನಿರ್ಧಾರ ಮಾಡ್ತಾರೆ. ಈಗ ಹೇಳಿ ಕಳಿಸಿದ್ದಾರೆ, ಸೆಷನ್ ಮುಗಿದು ಬಿಡ್ಲಿ, ಈ ಟೈಮ್ನಲ್ಲಿ ನೀವು ಕಿತ್ತಾಡಿದ್ರೆ ವಿರೋಧ ಪಕ್ಷದವರಿಗೆ ನಾವು ಆಹಾರ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಹೊಡೆದಾಡೋದು ಬೇಡ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಳ್ಳಿ, ಒಂದು ಸಂದೇಶ ಕೊಡಿ ಜನರಿಗೆ, ನಾವು ಚೆನ್ನಾಗೇ ಇದೀವಿ, ಒಂದಾಗೇ ಇದೀವಿ ಅಂತ, ಮುಂದಿಂದು ನಾವು ನೋಡ್ಕೋತೀವಿ ಅಂತ. ಸೊ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವ ತೀರ್ಮಾನವನ್ನ ಮಾಡಿದ್ರು? ಯಾವ ತೀರ್ಮಾನವೂ ಆಗಿಲ್ಲ. ವಾಪಸ್ ಬಂದು ಏನ್ ಹೇಳಿದ್ರು? ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ. ಅಲ್ಲಿಗೆ ವೆರಿ ಸಿಂಪಲ್, ಅರ್ಥ ಮಾಡ್ಕೊಂಡ್ಬಿಡಿ, ಯುದ್ಧ ಮುಗಿದಿಲ್ಲ. ಇವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಕುರ್ಚಿ ಬಿಟ್ಟುಕೊಡೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಇಬ್ಬರೂ ರೆಡಿ ಇದ್ದಾರೆ ಅಂತಂದ್ರೆ, ನಾನು ಕುರ್ಚಿ ಬಿಟ್ಟುಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಬೇಕಾಗಿತ್ತು, ಶೀಘ್ರದಲ್ಲೇ ನಾನು ಸಿಎಂ ಆಗ್ತೀನಿ ಅಂತ ಡಿಕೆಶಿ ಹೇಳಬೇಕಾಗಿತ್ತು. ಆದ್ರೆ ಇಬ್ರು ಬಂದು ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ, ಅಲ್ಲಿಗೆ ಯುದ್ಧ ಮುಗಿದಿಲ್ಲ. ಹೀಗಾಗಿ ಹೈಕಮಾಂಡ್ ಅಂಗಳಕ್ಕೆ ಈಗ ಈ ಸಿಎಂ ಕುರ್ಚಿ ಕದನ ಶಿಫ್ಟ್ ಆಗುತ್ತೆ. ವೀಕ್ಷಕರೇ, ಡಿಸೆಂಬರ್ 19 ನೆನ್ಪಿಟ್ಕೊಳ್ಳಿ, ಡಿಸೆಂಬರ್ 19ಕ್ಕೆ ಬೆಳಗಾವಿಯ ಅಧಿವೇಶನ ಅಂತ್ಯ ಆಗುತ್ತೆ. ಅದಾದ್ಮೇಲೆ ಡೈರೆಕ್ಟ್ ಶಿಫ್ಟ್ ಟು ಡೆಲ್ಲಿ. ಡಿಸೆಂಬರ್ 19ರ ನಂತರ ಮತ್ತೆ ಸಿಎಂ ಕುರ್ಚಿ ಕಿತ್ತಾಟ ಶುರುವಾಗುವ ಎಲ್ಲಾ ಲಕ್ಷಣಗಳು ಈಗಲೇ ಕಾಣಿಸ್ತಾ ಇದೆ. ಜನವರಿ ಮೊದಲ ವಾರದಲ್ಲಿ ಸಿದ್ದರಾಮಯ್ಯ, ಡಿಕೆಶಿ ದೆಹಲಿಗೆ ಶಿಫ್ಟ್ ಆಗ್ತಾರೆ. ಈಗ ಅಲ್ಲೂ ಯಾವ ಎಲೆಕ್ಷನ್ ಇಲ್ಲ, ಇದನ್ನೇ ತಗೋತಾರೆ ಅವರು. ಸಿಎಂ ಡಿಸಿಎಂಗೆ ಬುಲಾವ್ ನೀಡುತ್ತಾ ಕಾಂಗ್ರೆಸ್ ಹೈಕಮಾಂಡ್, ಇಬ್ಬರನ್ನು ಕೂರಿಸಿ ಮಾತಾಡ್ತಾರ. ಅದೇನೋ ಮಾತುಕತೆ ಒಪ್ಪಂದ ಆಗಿದ್ರೆ ಆ ಪ್ರಕಾರವಾಗಿ ಸಿದ್ದರಾಮಯ್ಯ ಅವರನ್ನ ಒಪ್ಪಿಸ್ಬಿಡ್ತಾರ ಹೈಕಮಾಂಡ್. ಪರಿಹಾರ ಸೂತ್ರವನ್ನ ಹುಡುಕಿ ಮನವೊಲಿಕೆಗೆ ಹೈಕಮಾಂಡ್ ನಿರ್ಧಾರ ಮಾಡಿದಂತೆ. ಸಿದ್ದರಾಮಯ್ಯ ಅವರನ್ನ ಮನವೊಲಿಸೋದು, ಸಿದ್ದರಾಮಯ್ಯ ಅವರನ್ನ ಮನವೊಲಿಸೋದು ಅಂತಂದ್ರೆ ಸಿಎಂ ಚೇರ್ನ ಬಿಟ್ಕೊಡಿ ಅಂತ ಹೇಳೋದು. ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಸಿಎಂ ಚೇರ್ನ ಬಿಟ್ಕೊಡೋದಕ್ಕೆ ಸಾಧ್ಯನಾ? ನನ್ನ ಆಪ್ತರನ್ನ ಕೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲ, ಶಾಸಕರ ಮುಂದೆ ಇಟ್ಬಿಡಿ, ಧ್ವನಿ ಮತದ ಮೂಲಕವೋ ಅಥವಾ ಸೀಕ್ರೆಟ್ ವೋಟಿಂಗ್ ಮೂಲಕವೋ ಆಯ್ಕೆ ಮಾಡಿಬಿಡ್ಲಿ ನಾಯಕರನ್ನ ಅವರು ಅಂತ ಅವ್ರು ಹೇಳ್ಬೋದು. ಅವರ ಆಪ್ತರು ಸುತಾರಾಮ್ ಇದಕ್ಕೆ ಒಪ್ಲಿಕ್ಕಿಲ್ಲ. ಹೈಕಮಾಂಡ್ಗೆ ಯಾರ್ಯಾರು ಯಾವ್ಯಾವ ರೀತಿ ಹೇಳಬೇಕು ಆಯಾ ರೀತಿ ಹೇಳಿ ಬಂದ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗೋವರೆಗೂ, ಸಿಎಂ ಆಗಿ ಇರೋವರೆಗೂ ನಾವು ಅವರ ಜೊತೆಗೆ ಇರ್ತೇವೆ. ನೀವೇನಾದ್ರೂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ನಮ್ಮ ದಾರಿ ನಮಗೆ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ಗೆ ಹಲವರು ಹೇಳಿ ಬಂದಿದ್ದಾರಂತೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಸಿಎಂ ಚೇರಿಂದ ಕೆಳಗಿಳಿಸಿದರೆ ಕಾಂಗ್ರೆಸ್ನ ಮನೆಯೊಂದು 3 ಬಾಗಿಲು ಅಲ್ಲ, ಮನೆಯೊಂದು ಸಿಕ್ಕಾಪಟ್ಟೆ ಬಾಗಿಲು. ಈ ರೀತಿ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ. ಹಿಂಗಾಗಿ ಮನವೊಲಿಸುವ ಶತಪ್ರಯತ್ನ ಹೈಕಮಾಂಡ್ ಇಂದ ಆಗತ್ತೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅದು ಕೂಡ ಪ್ರಶ್ನೆ ಇದೆ. ಪದೇ ಪದೇ ನಮ್ಮಪ್ಪನೇ ಸಿಎಂ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯಿಂದಲೇ ಕಾಂಗ್ರೆಸ್ನಲ್ಲಿ ಹಲವು ರೀತಿಯ ಗೊಂದಲಗಳು ಸೃಷ್ಟಿಯಾಗಿದೆ. ಹಿಂಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ಈ ಕಡೆ ಸಿದ್ದರಾಮಯ್ಯ ಅವರನ್ನ ಕೂರಿಸ್ಕೋಬೇಕು, ಈ ಕಡೆ ಡಿಕೆ ಶಿವಕುಮಾರ್ನ ಕೂರಿಸ್ಕೋಬೇಕು, ಹೈಕಮಾಂಡ್ ಎಲ್ಲವನ್ನ ಮಾತಾಡಬೇಕು. ಸಿದ್ದರಾಮಯ್ಯ ಅವರ ಮನವೊಲಿಸುವಲ್ಲಿ ಹೈಕಮಾಂಡ್ ಯಶಸ್ವಿ ಆಗತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಜನವರಿಯಲ್ಲಿ ಅದೃಷ್ಟ ಒಲಿಯುತ್ತಾ? ಈ ಎಲ್ಲ ದೊಡ್ಡ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್